ಯಾವಾಗ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಟಾಟಾ ಬಾಯ್ ಬಾಯ್ ಹೇಳಿ ಕಮಲಪಾಳ್ಯಕ್ಕೆ ಘರ್ ವಾಪಸಿ ಆದ್ರೂ ಈಗ ಆಪರೇಷನ್ ವಿಜಯಕ್ಕೆ ಸಂಬಂಧಪಟ್ಟಂತೆ ಕೆಲ ಬೆಳವಣಿಗೆಗಳಾಗ್ತವೆ. ಲೋಕಸಭಾ ಎಲೆಕ್ಷನ್ ನ ಹೊತ್ತಿಗೆ ನಾವು ಬಿಜೆಪಿಗೆ ತಕ್ಕ ಉತ್ತರ ಕೊಡಬೇಕು ಅಂತ ಕಾಂಗ್ರೆಸ್ ಪಾಳೆಯದಲ್ಲಿ ಆಪರೇಷನ್ಗಳ ಆರ್ಭಟದ ಬಗ್ಗೆ ಆಲೋಚನೆ ಆಗ್ತಿದೆ. ಆ ಬಗ್ಗೆ ಬಹಳ ಇಂಪಾರ್ಟೆಂಟ್ ಸುದ್ದಿ ನಾನು ನ್ಯೂಸ್ ನಲ್ಲಿ ಆಪರೇಷನ್ ನ ಎಕ್ಸ್ಕ್ಲೂಸಿವ್ ಇದು ಜೀವ ಉಳಿಸುವ ಆಪರೇಷನ್ ಇನ್ನೇನೋ ಮತ್ತೊಂದು ಅಲ್ಲ, ರಾಜಕೀಯದ ಆಪರೇಷನ್, ರಿವರ್ಸ್ ಆಪರೇಷನ್. ಬಿಜೆಪಿಯ ಸ್ಟ್ರಾಂಗ್ ಲೀಡರ್ ಅನ್ನ ನಾನು ಕರ್ಕೊಂಡು ಹೋಗ್ತೀನಿ. ಕಾಂಗ್ರೆಸ್ ನ ಲೀಡರ್ಸ್ ನಾವೇನ್ ಸುಮ್ಮನೆ ಬಿಟ್ಬಿಡ್ತೀವಾ? ಅವರು ಅಸಮಾಧಾನಿತರಿದ್ದಾರೆ, ನಾವು ಅವರನ್ನ ಕರ್ಕೊಂಡು ಬರ್ತೀವಿ. ಬಿಜೆಪಿ ಕಾಂಗ್ರೆಸ್ ಉತ್ತರ ಪ್ರತ್ಯುತ್ತರಕ್ಕೆ ಮುಂದಾಗ್ತಾ ಇದ್ದಾವೆ. ಹಾಗಾದ್ರೆ ಬಿಜೆಪಿಯ ಈ ಸ್ಟ್ರೋಕ್ಗೆ, ಜಗದೀಶ್ ಶೆಟ್ಟರ್ ಅವರನ್ನ ವಾಪಸ್ ಕರ್ಕೊಂಡಿರುವ ಈ ಪ್ರಶ್ನೆಗೆ ಕಾಂಗ್ರೆಸ್ನ ಉತ್ತರ ಏನು? ಮಾಸ್ಟರ್ ಸ್ಟ್ರೋಕ್ ಕೊಡಬೇಕು ಅಂತ ಪ್ಲಾನ್ ಮಾಡ್ತಿರೋದು ಡಿ ಕೆ ಶಿವಕುಮಾರ್. ನಿಮಗೆ ನೆನಪಿದ್ರೆ ಹೇಳ್ತಾ ಇದ್ರು, ನಮಗ್ ಗೊತ್ತಿಲ್ವೇನ್ರಿ ಅದು, ನಾವು ಮಾಡ್ಬೋದು, ಮನೆ ಖಾಲಿ ಮಾಡ್ಬಿಡ್ತೀವಿ, ಸುಮ್ಮನಿದ್ದೀವಿ ಅಷ್ಟೇ ಅಂತ ಹೇಳಿದ್ರು. ಹಾಗಾದ್ರೆ ಏನ್ ಇವರ ಪ್ಲಾನ್? ಯಾರ ಮೇಲೆ ಕಣ್ಣಿಟ್ಟಿದ್ದಾರೆ? ಆ ಬಗ್ಗೆ ಈ ಸುದ್ದಿಯಲ್ಲಿ ಗಮನಿಸೋಣ. ಈಗಾಗಲೇ ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಇವರ ಜೊತೆಗೆ ಚರ್ಚೆ ಆಗ್ತಾ ಇದೆ. ಅವರು ಬಿಜೆಪಿಯ ಕಾರ್ಯಕ್ರಮಗಳಿಂದ ಅಂತರ ಕಾಯ್ಕೊಳ್ತಾ ಇದ್ದಾರೆ. 6 ತಿಂಗಳಿಂದ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಎಸ್ ಟಿ ಸೋಮಶೇಖರ್, ಹೆಬ್ಬಾರ್ ಸೇರಿದಂತೆ ಅನೇಕ ಮುಖಂಡರನ್ನ ವಾಪಸ್ ಕರೆತರುವ ಪ್ರಯತ್ನ ಮಾಡಲಾಗ್ತಿದೆ. ಆ ಮೂಲಕ ಬಿಜೆಪಿಗೆ ಟಕ್ಕರ್ ಕೊಡುವ ತಂತ್ರಗಾರಿಕೆಯನ್ನ ಕೈ ಪಡೆ ಹೆಣೆದಿದೆ. ಇದೇ ವಿಷಯವಾಗಿ ಮಾಹಿತಿ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ ದುರ್ಗದ್ ಲೈವ್ ಜಾಯಿನ್ ಆಗ್ತಿದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಹನುಮಂತು, ಈಗ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ವಾಪಸ್ ಆದ್ರು. ಕಾಂಗ್ರೆಸ್ನ ಕೆಲ ಮ್ಯಾಚ್ ವಿನ್ನರ್ಸ್ ಇದ್ದಾರೆ, ಗೆದ್ಕೊಂಡು ಬರುವುದು ಸ್ವಂತ ಬಲದಲ್ಲಿ ಎನ್ನುವಂಥವರು. ಅವರನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ಕಾಂಗ್ರೆಸ್ನ ಪ್ಲಾನ್ ಈಗಾಗಲೇ ಚಾಲ್ತಿಯಲ್ಲಿದೆ. ಈಗ ಯಾವ ಹಂತದಲ್ಲಿದೆ? ಅವರು ಬಿಜೆಪಿಯಿಂದ ಅಂತರದಲ್ಲಿದ್ದಾರೆ ಹಂಗಂತ ಕಾಂಗ್ರೆಸ್ನಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಹೆಚ್ಚಾಗಿ. ಯಾವಾಗ ಒಂದು ಕ್ಲಾರಿಟಿ ಸಿಗುತ್ತೆ ಹನುಮಂತು? ಖಂಡಿತ ಅಭಿಷೇಕ್, ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಏಕಾಏಕಿಯಾಗಿ ಈಗ ಬಿಜೆಪಿ ಸೇರ್ಪಡೆಯಾಗಿ ಕಾಂಗ್ರೆಸ್ ಪಾಳ್ಯಕ್ಕೆ ಒಂದು ಸ್ಟ್ರೋಕ್ ಅನ್ನ ಕೊಟ್ಟಿರುವಂತದ್ದು. ಅದು ಆಪರೇಷನ್ ಕಮಲದ ಸ್ಟ್ರೋಕ್ ಅಂತಂದೇಳಿ ಕಾಂಗ್ರೆಸ್ ಪರಸಾಲೆಯಲ್ಲಿ ಸಾಕಷ್ಟು ಜೋರಾಗಿ ಚರ್ಚೆ ನಡೀತಾ ಇದೆ. ಆದ್ರೆ ಕಾಂಗ್ರೆಸ್ನಿಂದ ಹೋದಂತ ಶಾಸಕರನ್ನ ಮತ್ತೆ ನಾಯಕರನ್ನ ಕರೆತರುವಂತ ಕೆಲಸವನ್ನ ಈಗ ಮಾಡಬೇಕು ಅನ್ನುವಂತ ಚರ್ಚೆಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಶುರುವಾಗಿರೋದು. ಯಾಕೆಂತಂದು ಹೇಳಿದ್ರೆ, ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನುವಂಥದ್ದಾದ್ರೆ ಕ್ಷೇತ್ರದಲ್ಲಿ ಹಿಡಿತ ಹೊಂದಿರುವವರು ತಮ್ಮದೇ ಆದಂತಹ ಸ್ವಂತ ಬಲವನ್ನ, ಸಾಮರ್ಥ್ಯವನ್ನು ಹೊಂದಿರುವಂತಹ ಶಾಸಕರನ್ನ ಕರೆತರಬೇಕು, ಆ ಮೂಲಕ ಲೋಕಸಭೆಯನ್ನ ಗೆಲ್ಲಬೇಕು ಅನ್ನುವಂತ ಲೆಕ್ಕಾಚಾರ ಕಾಂಗ್ರೆಸ್ ವಲಯದಲ್ಲಿ ನಡೀತಾ ಇರೋದು. ಪ್ರಮುಖವಾಗಿ ಶಿವರಾಮ್ ಹೆಬ್ಬಾರು ಮತ್ತೆ ಎಸ್ ಟಿ ಸೋಮಶೇಖರ್ ಅವರ ಜೊತೆಗೆ ನಿರಂತರ ಸಂಪರ್ಕ ಕಾಂಗ್ರೆಸ್ ನಾಯಕರು ಇಟ್ಕೊಂಡಿರುವಂತದ್ದು. ಆ ಇಬ್ಬರು ನಾಯಕರು ಕೂಡ ಬಿಜೆಪಿಯಿಂದ ಅಂತರ ಕಾಯ್ಕೊಂಡು ಕಾಂಗ್ರೆಸ್ ನಾಯಕರ ಜೊತೆಗೆ ನಿರಂತರವಾದ ಸಂಪರ್ಕ ಇಟ್ಕೊಂಡಿರುವಂತದ್ದು ಎಲ್ಲರಿಗೂ ಗೊತ್ತಿರುವಂತ ಸತ್ಯ. ಮೇಲ್ನೋಟಕ್ಕೆ ಕ್ಷೇತ್ರದ ವಿಚಾರಗಳು, ಕ್ಷೇತ್ರದ ಅಭಿವೃದ್ಧಿ ವಿಚಾರಗಳಿಗೆ ಭೇಟಿ ಮಾಡಿದ್ದೇವೆ ಅನ್ನುವಂತ ಮಾತುಗಳನ್ನ ಅವರಿಬ್ರು ಹೇಳಿದಾಗ್ಲೂ ಕೂಡ ನಿರಂತರವಾಗಿ ಇತ್ತೀಚೆಗೆ ಬಿಜೆಪಿಯಲ್ಲಿ ಅಸಮಾಧಾನಗೊಂಡಿರುವಂತದ್ದು ಬಹಿರಂಗವಾಗಿರುವಂತ ಸತ್ಯ. ಆ ಕಾರಣಕ್ಕಾಗಿ ಇತ್ತೀಚೆಗೆ ನಡೆದಿರುವಂತಹ ಬಿಜೆಪಿ ಕಾರ್ಯಕ್ರಮಗಳಿಂದ ದೂರ ಇರುವಂತದ್ದು. ಮತ್ತೆ ಕುತೂಹಲ ಏನಂತಂದು ಹೇಳಿದ್ರೆ, ನಿನ್ನೆ ಕಾರ್ಯಕ್ರಮವೊಂದರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಭಾಗಿಯಾಗಿರುವಂತಹ ಎಸ್ ಟಿ ಸೋಮಶೇಖರ್ ಅವರು ಕಾರ್ಯಕ್ರಮದಿಂದ ಒಂದೇ ಕಾರ್ನಲ್ಲಿ ತೆರಳುತ್ತಾರೆ. ಆ ಒಂದು ಸಂದರ್ಭದಲ್ಲೂ ಕೂಡ ಒಂದಷ್ಟು ಮಾತುಕತೆ ಆಗಿದೆ ಅನ್ನುವಂತ ಲೆಕ್ಕಾಚಾರ ಈಗ ಶುರುವಾಗಿರುವಂತದ್ದು. ಒಟ್ಟಿನಲ್ಲಿ ಹೋದಂತ ನಾಯಕರನ್ನ ಮತ್ತೆ ಮರಳಿ ಗೂಡಿಗೆ ಸೇರಿಸ್ಕೋಬೇಕು ಅನ್ನುವಂತ ಚರ್ಚೆ ಈಗ ಕಾಂಗ್ರೆಸ್ ವಲಯದಲ್ಲೂ ಜೋರಾಗಿ ನಡೀತಾ ಇರುವಂತದ್ದು. ಅಭಿಷೇಕ್, ಥ್ಯಾಂಕ್ ಯು ಹನುಮಂತ ದುರ್ಗದ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.